ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಬೇವಿಗೆ ಇನ್ನೊಂದು ವಿಶೇಷ ಇದೆ. ಅದನ್ನು ನಿತ್ಯ ಹರಿದ್ವರ್ಣಿ ಅಂತ ಕರೀತಾರೆ. ಅಂದರೆ ಬರಗಾಲದ ಪ್ರದೇಶದಲ್ಲೂ ಕೂಡ ಅದು ಯಾವಾಗಲೂ ಹಚ್ಚ ಹಸಿರಿನಿಂದ ಇರುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ ಬನ್ನಿ. ಗುರುಜಿ, ಈಗಾಗಲೇ ನಾವು ಆಧ್ಯಾತ್ಮದ ಹಿನ್ನೆಲೆಯಲ್ಲಿ ನೋಡಿದ್ವಿ. ಧಾರ್ಮಿಕ ಹಿನ್ನೆಲೆಯಲ್ಲಿ ನೋಡಿದಾಗ ಇದರ ಮಹತ್ವ ಏನು ಅನಿಸುತ್ತೆ? ಇದನ್ನು ನೋಡಿ, ಅಲ್ಲೂ ಸಹ ನಾವು ಬಿಟ್ಕೊಟ್ಟಿಲ್ಲ ಈ ಬೇವನ್ನು. ಒಂದು ಯುಗಾದಿ ಹಬ್ಬ ಬಂತು ಅಂದ ತಕ್ಷಣ ಬೇವು ಯಾರಾದರೂ ನೆನಪಿಸ್ಕೊಳ್ಳದೆ ಇರೋರು ಇದ್ದಾರಾ? ಎಲ್ಲರಿಗೂ ಬೇವು ಬೇಕು. ಇಂಥ ಕಹಿಯಾದಂಥದ್ದು ಹಬ್ಬಕ್ಕೆ ಯಾಕೆ ಅನ್ನುವಂಥದ್ದು ಅನಿಸ್ಬೋದು. ಆದರೆ ಜೀವನ ಅನ್ನುವಂಥದ್ದೇ ಹೀಗೆ. ನಮ್ಮಲ್ಲಿ ಒಂದು ದಿವಸ ಸಂತೋಷ ಇರಬೇಕು, ಒಂದು ದಿವಸ ಕಹಿ ಇರಬೇಕು, ದುಃಖ ಇರಲೇಬೇಕು. ದುಃಖ ಯಾವಾಗ ಬರುತ್ತೋ ಸಂತೋಷದ ಮಹತ್ವ ಏನು ಅನ್ನೋದು ಗೊತ್ತಾಗುತ್ತೆ. ಎಲ್ಲ ದಿವಸವೂ ಸಂತೋಷವೇ ಇದೆ ಅಂತಂದರೆ ಅವರಿಗೆ ಅದೇನು ಸ್ವಾರಸ್ಯ ಅಂತ ಅನಿಸೋದಿಲ್ಲ. ಕಷ್ಟ ಬಂದು ಹೋದ ಮೇಲೆ ಒಂದು ಸಾಮಾನ್ಯವಾಗಿ ನೋಡಿ, ಮುಳ್ಳು ಚುಚ್ಚಿದಾಗ ನೋವು ಇರುತ್ತೆ. ಆ ಮುಳ್ಳು ಹೋದ ಮೇಲೆ ಹಬ್ಬ ಎಂಥ ನೋವನ್ನು ಅನುಭವಿಸಿದೆ ಅಂತ ಅನಿಸುತ್ತೆ. ಇನ್ನು ಯಾವತ್ತೋ ಒಂದಿನ ಆ ಮುಳ್ಳು ಚುಚ್ಚಿದ ಅನುಭವ ಬೇಕು ಅಂತ ಅನಿಸ್ತಾನೆ ಇರುತ್ತೆ. ಹಾಗೆಯೇ ಕೆಲವೊಂದು ಸಂದರ್ಭದಲ್ಲಿ ಎಲ್ಲಾದರೂ ಒಂದು ಸ್ವಲ್ಪ ನೋವು, ಬೆರಳು ನೋವಿದೆ ಅಂತಂದರೆ ಸುಮ್ಮನೆ ಒತ್ಕೊತಾನೆ ಇರ್ತೀವಿ. ಆ ಒತ್ಕೊಂಡಾಗ ಒಂದು ನೋವಾಗುತ್ತಲ್ಲ, ನೋವಾಗಿದ್ದು ಒಂದು ರೀತಿಯಂಥ ಸಂತೋಷವೇ ಅಲ್ವಾ? ಅದನ್ನು ಹಿರಿಯರು ಏನು ಮಾಡಿದ್ರು, ಜೀವನ ಅನ್ನುವಂಥದ್ದನ್ನು ನೋವು ನಲಿವುಗಳ ಸಂಗಮ, ಒಂದು ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಈ ಜೀವನ ಬಹುಮುಖ ಬಹುಬಣ್ಣ ಅಣ್ಣ ಅನ್ನುವಂಥದ್ದು. ಹೇಗೆ ಇದರೊಳಗೆ ಕಷ್ಟ ಅನ್ನುವಂಥದ್ದನ್ನು ಬೇವಿಗೆ ಹೋಲಿಸಿ, ಸುಖ ಅನ್ನುವಂಥದ್ದನ್ನು ಬೆಲ್ಲಕ್ಕೆ ಹೋಲಿಸಿ, ಬೇವು ಬೆಲ್ಲವನ್ನು ನಾವು ಸೇವನೆ ಮಾಡಬೇಕು ಅಂತ ಒಂದರ್ಥ. ಔಷಧಿಯಾಗಿ ಇದನ್ನು ಯೋಚನೆ ಮಾಡಿದ್ರೆ, ಚಿಗುರು ಒಡೆದು ಸುಮಾರು ಮಾರ್ಚ್ ತಿಂಗಳಿನಲ್ಲಿ ಹೊಸದಾದಂಥ ಎಲೆಗಳನ್ನು ಬೇವು ಕೊಡುತ್ತೆ. ತನ್ನಲ್ಲಿರ್ತಕ್ಕಂಥ ರಸವನ್ನೆಲ್ಲ ಸಹ ಚಿಗುರಿನಲ್ಲಿ ಹೊರಗೆ ಹಾಕಿ ಇನ್ನೇನು ಎಳೆ ರಸ ಹೊರಗೆ ತೊಟ್ಟಿಕ್ಕುತ್ತೆ ಅನ್ನೋ ತುಷಾರವಾಗಿ ಅಂತ ಅನಿಸ್ತಾ ಇರುವಂಥ ಎಲೆಯನ್ನು ನಾವು ಚಿಗುರನ್ನ ಬೆಲ್ಲ ಜೊತೆಯಲ್ಲಿ ತಿಂದರೆ ರೋಗವನ್ನು ನಿರೋಧಕವಾಗಿ ಕೆಲಸ ಮಾಡ್ತಕ್ಕಂಥ ಶಕ್ತಿ ಆ ಬೇವಿನಲ್ಲಿದೆ. ಅಂತಹ ಚಿಗುರನ್ನು ನಾವು ಬೆಲ್ಲದ ಜೊತೆಯಲ್ಲಿ ಹಾಗೆ ತಿನ್ನಲಿಕ್ಕಾಗತ್ತಾ? ಆದ್ದರಿಂದ ಬೆಲ್ಲದ ಜೊತೆಯಲ್ಲಿ ತಿನ್ನಬೇಕು ಅನ್ನೋದನ್ನು, ಅದು ಯಾವತ್ತು ಚೈತ್ರ ಮಾಸದ ಪ್ರಾರಂಭ ದಿವಸ, ಯುಗಾದಿಯ ದಿವಸ ನಾವು ಪ್ರಾರಂಭ ಮಾಡಬೇಕು, ಅದನ್ನು ತಿನ್ನಬೇಕು ಅನ್ನೋದನ್ನು ಹಬ್ಬದ ಹೆಸರಿನಲ್ಲಿ ತಂದ್ವಿ ಧಾರ್ಮಿಕವಾಗಿ. ಇನ್ನು ಸಾಮಾನ್ಯವಾಗಿ ಹೊಸಲಿನಲ್ಲಿ ಕಟ್ಟಬೇಕು ಅನ್ನುವಂಥದ್ದು ಸಹ ತಂದ್ವಿ. ಕೆಲವೊಂದು ಸಂದರ್ಭದಲ್ಲಿ ದೇವರ ರೂಮ್ನಲ್ಲೂ ಸಹ, ಅಂದರೆ ದೇವರ ಕೋಣೆಯಲ್ಲೂ ಸಹ ಇಡಬೇಕು ಅಂತ. ಎಲ್ಲಿ ಇವುಗಳನ್ನು ಇಡ್ತೀವಿ, ಕೀಟನಾಶಕವಾಗಿಯೂ ಸಹ ಇದು ಕೆಲಸ ಮಾಡುತ್ತೆ. ಎಂಥ ಉಪಯೋಗ ಇದೆ ನೋಡಿ. ಕೆಲವೊಂದು ಸಂದರ್ಭದಲ್ಲಿ ತೀರ್ಥಕ್ಕೆ ಹಾಕಿ ನಾವು ಬಳಸಿದ್ರೂ ಸಹ ಅದು ಸಹ ರೋಗವನ್ನು ಪಿತ್ತಶಾಮಕವಾಗಿಯೂ ಸಹ ಕೆಲಸ ಮಾಡುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಬೇಕಿದ್ರೆ ಆ ರಸವನ್ನು, ಎಲೆಯನ್ನು ಅರೆದು ಚೆನ್ನಾಗಿ ಅರಿಶಿಣವನ್ನು ಸೇರಿಸಿ ಮೈಗೆ ಹಚ್ಕೊಂಡು ಮಲಗಿದರೆ ಸೊಳ್ಳೆಗಳ ಹತ್ತಿರ ಬರೋದಿಲ್ಲ. ಇದು ಚರ್ಮಕ್ಕೂ ಒಳ್ಳೆಯದು, ಸೊಳ್ಳೆ ಕಾಟವಿಲ್ಲದು ಸಹ ಆರಾಮಾಗಿ ಮಲಗಬಹುದು. ಇದು ಇಷ್ಟು ಒಂದು ಹಂತದಲ್ಲ. ಆದರೆ ಈ ನಾಗನ ಬನಗಳಲ್ಲಿ ನಾವು ನೋಡಿದ್ರೆ, ಅಥವಾ ನಾಗನ ಹುತ್ತದ ಹತ್ರ ನಾವು ನೋಡಿದ್ರೆ ಬೇವಿನ ಮರಗಳನ್ನು ನೆಡ್ತಕ್ಕಂಥದ್ದು, ಬೇವಿನ ಸಸಿಗಳನ್ನು ನೆಡ್ತಕ್ಕಂಥದ್ದು ಇದೆ. ಅಶ್ವತ್ಥ ಕಟ್ಟೆಗೆ ಬೇವನ್ನು ತಂದು ನೆಡ್ತಕ್ಕಂಥದ್ದು ಇದ್ದೇ ಇದೆ. ಅದಕ್ಕೂ ಒಂದು ಶಾಸ್ತ್ರದಲ್ಲಿ, ಒಂದು ಆಗಮಶಾಸ್ತ್ರದಲ್ಲಿ ಒಂದು ಉಲ್ಲೇಖ ಇದೆ. ಅಶ್ವತ್ಥವನ್ನು ಮತ್ತು ಬೇವನ್ನು ಇಟ್ಟು ಮದುವೆ ಮಾಡ್ತಕ್ಕಂಥದ್ದೊಂದು ಶಾಸ್ತ್ರದಲ್ಲಿ ಇದೆ. ಅದು ಇನ್ನೊಂದಿನ ಹೇಳೋಣಂತೆ. ಒಟ್ಟಿನಲ್ಲಿ ಬೇವಿಗೆ ಅಲ್ಲೂ ಸಹ ಸ್ಥಾನಮಾನವನ್ನು ಕೊಟ್ಟಿರ್ತಕ್ಕಂಥದ್ದಿದೆ. ಇಲ್ಲಿ ಏನಂತಂದರೆ, ಹುತ್ತದ ಮಣ್ಣನ್ನು ಸಹ ಲೇಪಿಸ್ಕೊಂಡ್ರೆ ಕೆಲವೊಂದು ರೋಗಗಳು ಕಡಿಮೆ ಆಗುತ್ತೆ. ಇಲ್ಲಿ ಅಶ್ವತ್ಥಕ್ಕೂ ಸಹ ಭಾಳಷ್ಟು ಔಷಧ ಗುಣಗಳಿದೆ. ಅದರ ಜೊತೆಯಲ್ಲಿ ಬೇವು ಸೇರಿದ್ರೆ ಆ ಮಣ್ಣಿಗೆ ಒಂದು ಸೊಗಡು ಬರುತ್ತೆ, ಆ ಮಣ್ಣಿಗೂ ಒಂದು ಔಷಧ ಗುಣ ಬರುತ್ತೆ ಅಂತ ಒಂದು ಅರ್ಥ. ಇನ್ನು ಆ ಎಲೆಗಳು ಆ ಮಣ್ಣಿನ ಮೇಲೆ ಬೀಳ್ತಾ ಇರೋದರಿಂದ ಆ ಮಣ್ಣಿಗೂ ಸಹ ಈ ಔಷಧ ಗುಣಗಳು ಬರುತ್ತೆ ಅನ್ನುವಂಥದ್ದು ಒಂದು ನಂಬಿಕೆಯಾಗಿ ಬಂತು. ಅದು ಔಷಧವೂ ಹೌದು. ಇದಲ್ಲದೆ ಸುಮಾರು 125 ವರ್ಷ ಆಗಿರ್ತಕ್ಕಂಥ ಮರದಿಂದ ಒಂದು ಬಿಳಿಯಾಗಿರ್ತಕ್ಕಂಥ ಹಾಲು ಬಿಡುಗಡೆ ಆಗುತ್ತೆ. ಇದೊಂದು ನೋಡಿ, ಏನು ನಿಸರ್ಗದ ಒಂದು ವಿಸ್ಮಯಗಳು ಅಂತೇಳಿ. ಯಾವಾಗ ಈ ಹಾಲು ಬಿಡುಗಡೆ ಆಗುತ್ತೋ ಆ ಹಾಲು ಬಹಳ ಕಹಿ. ಆ ಹಾಲನ್ನು ನೀವು ಶ್ವಿತ್ರ ಅಂತ, ಲ್ಯೂಕೋಡರ್ಮ ಅಂತ ಕರಿತೀವಲ್ಲ, ಅಂದರೆ ತೊನ್ನು ಅಂತ ಕರಿತೀವಲ್ಲ, ಈ ತೊನ್ನಿಗೆ ಹಚ್ಕೊಂಡ್ರೆ ತೊನ್ನು ನಿವಾರಣೆ ಮಾಡುತ್ತೆ. ಅಂಥ ಒಳ್ಳೆಯ ಔಷಧ. ಆ ಹಾಲನ್ನು ಅದೇ ಸಂದರ್ಭದಲ್ಲಿ ಸಾಧಾರಣ ಒಂದು ಅರ್ಧ ಚಮಚದಷ್ಟು ಹಾಲು ಮಕ್ಕಳಿಗೆ ಕೊಟ್ಟರೆ ರೋಗ ಪ್ರತಿರೋಧಕವಾಗಿ ಕೆಲಸ ಮಾಡುತ್ತೆ. ಅಂದರೆ ಇಮ್ಯುನಿಟಿಯನ್ನು ದೇಹಕ್ಕೆ ಕೊಡುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನೇತ್ರಕ್ಕೂ ಸಹ ಒಳ್ಳೆಯದು. ಇನ್ನೊಂದು ಅದೇ ಹಾಲನ್ನು ನಾವು ಎಣ್ಣೆಯನ್ನು ಮಾಡಿ ಇಟ್ಕೊಂಡು ಅಥವಾ ತಲೆಗೆ ಲೇಪನವನ್ನು ಮಾಡಿ ಮಸಾಜ್ ಮಾಡಿದ್ರೆ ತಲೆ ಕೂದಲುಗಳು ಸಹ ಕಪ್ಪಾಗಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇದೊಂದು ವಿಶೇಷ. ಇಲ್ಲಿ ಹಾಲು ಬಿಡುಗಡೆ ಆದ ಮೇಲೆ ಆ ಎಲೆಗಳು ಕಹಿ ಆಗೋದಿಲ್ಲ. ಕಹಿ ಇರ್ತಕ್ಕಂಥ ಅಂಶ ಸಂಪೂರ್ಣವಾಗಿ ನೀರಾಗಿ ಹೊರಗೆ ಬರ್ತದೆ. ನಾವು ಈ ನಿಮ್ಮ ಟಿ ವಿಗಳಲ್ಲೇ ಕೆಲವು ಸರ್ತಿ ನೋಡಿದ್ದೀವಿ, ಬೇವಿನ ಮರದಲ್ಲಿ ಹಾಲು ಬರ್ತಾ ಇದೆ, ಪೂಜೆ ಜನ ನಿಂತ್ಕೊಂಡು
ಅಯ್ಯೋ ಹಾಲು ಸುರಿಸ್ತಾ ಇದೆ, ಯಾವುದೋ ದೇವರಿದೆ ಅದರೊಳಗಡೆ ಅಂತೇಳಿ ಅಲ್ವಾ ಹೇಳ್ತಕ್ಕಂಥದ್ದು ನೋಡಿ ಕ್ಯೂ ನಿಂತ್ಕೊಂಡು ಆ ಹಾಲನ್ನು ಮುಟ್ಟೋದು ನಕ್ಕೋದು ಎಲ್ಲ ಮಾಡ್ಕೊಳ್ತಕ್ಕಂಥದ್ದು ಇದೆ. ಆದರೆ ಅದಲ್ಲ, ಅದ್ರ ಒಳಗಡೆ ಇರತಕ್ಕಂಥ ರಾಸಾಯನಿಕ ಪ್ರಕ್ರಿಯೆಗಳಿಂದಾಗಿ ಅದರ ರಸ ಹೊರಗಡೆ ಬಿಡುತ್ತೆ. ಹೊರಗಡೆ ಬಿಟ್ಟಿರೋದ್ರಿಂದ ಸುಮಾರು ಕೆಲವೊಂದು ಸಂದರ್ಭದಲ್ಲಿ 70-80 ವರ್ಷದ ಮರಗಳು ಸಮೇತ ಈ ರಸವನ್ನು ಬಿಡುಗಡೆ ಮಾಡುತ್ತೆ. ಕೆಲವೊಂದು ಮರಗಳಲ್ಲಿ ಅಯ್ಯೋ ಎಲೆ ನಮ್ಮಲ್ಲಿ ಒಂದು ಚೂರು ಕಹಿ ಇಲ್ಲ, ಇದೊಂದು ಭಾರಿ ವಿಶೇಷವಾಗಿರ್ತಕ್ಕಂಥದ್ದು ಎಲೆ ಹಾಗೆ ಹೇಳ್ತಾರೆ. ಅಂದರೆ ಅದರೊಳಗಿಂದ ಈ ರಸ ಒಂದು ಸರ್ತಿ ಬಿಡುಗಡೆ ಆಗಿರಲಿಕ್ಕೆ ಬೇಕು. ಹಾಗಾದರೆ ಆ ರಸ ಬಿಡುಗಡೆ ಆದ ನಂತರ ಆ ಗುಣಗಳ ಹಾಗೆ ಇರುತ್ತಾ ಅಥವಾ ಆ ಎಲೆಗಳಲ್ಲಾಗಲಿ ಆ ಮರದಲ್ಲಾಗಲಿ ಆ ಗುಣ ಹೊರಟೋಗುತ್ತೆ? ಇಲ್ಲ, ಗುಣಗಳು ಇರುತ್ತೆ, ಆದರೆ ಕಹಿಯ ಗುಣ ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕೆಂತಂದರೆ ರಾಸಾಯನಿಕ ಒಂದು ಬದಲಾವಣೆ ಅದರೊಳಗೆ ಆಗೋದ್ರಿಂದ ಈ ಕಹಿ ಅಂಶ ಏನಿತ್ತು ಅದು ಬಿಡುಗಡೆ ಆಗ್ತಕ್ಕಂಥದ್ದು ಅಷ್ಟೇ. ಇಲ್ಲಿ ಯಾವುದೇ ರೀತಿಯಂಥ ಒಂದು ವಿಸ್ಮಯ ನಡೀತಕ್ಕಂಥದ್ದಾಗಲಿ ಪವಾಡ ಆಗಲಿ ಏನೂ ಅಲ್ಲ. ಇದು ನೈಸರ್ಗಿಕ ದತ್ತವಾಗಿರ್ತಕ್ಕಂಥ ಒಂದು ಸೈಕಲ್ ಅಂತ ಕರಿಬೋದು. ಇಲ್ಲಿ ಆಗಲೇ ಹೇಳಿದೆ ನಾನು, ಇದು ಒಂದು ಶಿತ್ರ ರೋಗಕ್ಕೆ ಅಂದರೆ ತೊನ್ನು ರೋಗಕ್ಕೂ ಸಹ ಉಪಯೋಗವಾಗಿರ್ತಕ್ಕಂಥದ್ದು ಅಂತ. ಕೆಲವೊಂದು ಸಂದರ್ಭದಲ್ಲಿ ಇದನ್ನೇನು ಮಾಡಬೇಕು, ಬೇರು, ತೊಗಟೆ, ಎಲೆ, ಹೂವು, ಕಾಯಿ ಇವಿಷ್ಟೂ ಸಮ ಪ್ರಮಾಣದಲ್ಲಿ ತೆಗೆದು ಒಂದು ಪುಡಿ ಮಾಡಿ ಇಟ್ಕೋಬೇಕು. ಬಾಟ್ಲಿನಲ್ಲಿ ಹಾಕಿಟ್ಕೊಂಡು ಸುಮಾರು ರಾತ್ರಿ ಮತ್ತು ಬೆಳಿಗ್ಗೆ ಒಂದು 1/4 ಚಮಚದಷ್ಟು ಇದನ್ನೇನು ಮಾಡಬೇಕು, ತಣ್ಣೀರಿನಲ್ಲಿ ಕಲಸಿ ತಿನ್ನಬೇಕು. ಒಂದು ಗುಳಿಗೆ ಥರ ಮಾಡಿಕೊಂಡು ಒಂದು ಗೋಲಿ ಥರ ಮಾಡ್ಕೊಂಡು ತಿಂತಾ ಬರಬೇಕು. ಸುಮಾರು ಒಂದು 25 ml ಎಣ್ಣೆ, ಬೇವಿನ ಎಣ್ಣೆನೇ ತಗೊಂಡು ಇದೇ ಚೂರ್ಣವನ್ನು ಕಲಸಿ ಎಲ್ಲಿ ಬಿಳಿಯ ತೊನ್ನು ಭಾಗ ಇದೆ ಅಲ್ಲಿಗೆ ಹಚ್ಕೊಂಡ್ಬಿಟ್ಟು ಸ್ವಲ್ಪ ಬಿಸಿಲಿಗೆ ಹಿಡಿತಾ ಬರುವಂಥ ಅಭ್ಯಾಸ ಮಾಡಬೇಕು. ಸುಮಾರು 3-4 ತಿಂಗಳು ಮಾಡಿದಾಗ ಆ ಬಣ್ಣ ಬದಲಾಗ್ತಕ್ಕಂಥದ್ದಿದೆ. ತೊನ್ನು ರೋಗಕ್ಕೆ ಇಷ್ಟೊಳ್ಳೆ ಔಷಧ ಈ ಬೇವಿನಲ್ಲಿದೆ ಅಂತಂದ್ರೆ ಆಶ್ಚರ್ಯ ಆಗುತ್ತೆ. ಭಾಳ ಸುಲಭವಾಗಿರ್ತಕ್ಕಂಥ ಔಷಧ ಇದು. ಯಾವುದೋ ಸರ್ಪದೋಷದಿಂದ ಬಂದಿದೆ, ಸರ್ಪ ಶಾಪದಿಂದ ಬಂದಿದೆ ಅಂತಕ್ಕಂಥದ್ದಲ್ಲ. ಸರ್ಪ ಶಾಪದಿಂದಲೂ ಬರ್ತಕ್ಕಂಥದ್ದಿದೆ ತೊನ್ನು ರೋಗ, ಆದರೆ ಅದರ ರೀತಿಯೇ ಬೇರೆ ಇರುತ್ತೆ. ಮೆಲಾನಿನ್ ಪಿಗ್ಮೆಂಟೇಷನ್ ಕಡಿಮೆಯಾಗಿ ಬರ್ತಕ್ಕಂಥ ರೋಗವೇ ಬೇರೆ. ಕೇವಲ ಸರ್ಪಕ್ಕೆ ಬಂದಿದೆ ಅಂಥೇಳಿ ಬರೀ ಸರ್ಪದ ಪೂಜೆ ಪುನಸ್ಕಾರ ಮಾಡಿಕೊಂಡು ಈ ಚಿಕಿತ್ಸೆ ಮಾಡದೇ ಇದ್ದರೆ ರೋಗ ಉಲ್ಬಣಿಸ್ತಕ್ಕಂಥದ್ದಂತೂ ಗ್ಯಾರಂಟಿ. ಆದ್ದರಿಂದ ಈ ಚಿಕಿತ್ಸೆಯನ್ನು ಮನೆಯಲ್ಲಿ ಸುಲಭವಾಗಿ ಮಾಡ್ಕೊಳ್ಬೋದು. ಮಾಡ್ಕೊಂಡವರಿಗೆ ಒಳ್ಳೆ ರಿಸಲ್ಟ್ ಅಂತೂ ಸಿಗುತ್ತೆ. ಮಾಡ್ಕೊಂಡ್ಮೇಲೆ ಅವರು ನಮಗೆ ಪತ್ರ ಬರೀತಕ್ಕಂಥದ್ದು ಮರಿಬಾರ್ದು ಅಂತ. ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ ವೀಕ್ಷಕರೇ. ಅದಕ್ಕೂ ಮುಂಚೆ ಒಂದು ಚಿಕ್ಕ ವಿರಾಮ.